ಆಕ್ಚುಲಿ. ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಸೂತ್ರಧಾರಿಗಳಾಗಿರೋದ್ರಿಂದನೇ ಎಲ್ಲ ಸಿನಿಮಾ ಕನ್ನಡ ಸಿನಿಮಾನ, ಯಾಕೆಂದ್ರೆ ಕನ್ನಡ ಸಿನಿಮಾನ ಬೆಳೆಸ್ಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ಇವತ್ತೇನು ಹಲವಾರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿ ಏನು ಸಕ್ಸಸ್ ಮೀಟ್ವರೆಗೂ ನೀವು ಕರ್ಕೊಂಡ್ಬಂದಿದ್ದೀರಾ. ಸೂತ್ರಧಾರಿಲಿ ನಾನೊಬ್ಬ ಆಕ್ಟ್ರು ಇಲ್ಲ ನಮ್ಮ ಒಂದು ಟೀಮ್ ಅಂತ ನಾವು ಹೇಳಕ್ ಹೋಗಲ್ಲ. ಯಾವುದೇ ಪ್ರೇಕ್ಷಕನಿಗೂ ಒಂದು ಕೂತ್ಕೊಂಡಾಗ ಇವತ್ತುವರೆಗೂ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ನೋಡಿದಿರ ನೀವು. ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕ್ ಅಲ್ಲಿ ಏನೇನು ಪ್ರೂವ್ ಮಾಡ್ಕೊಂಡಿದ್ರು, ಆಕ್ಟಿಂಗ್ ಅಲ್ಲೂ ಅದೇ ರೀತಿ ಅವರಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ನವರಸನ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟರ್ ಕಿರಣ್ ಅವರಾಗಿರ್ಬೋದು, ಎಲ್ಲರೂ ಒಂದು ಟೀಮ್, ಒಂದು ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ತಿಳ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರು, ಒಂದು ಕನ್ಸ್ಕಟ್ಟು. ಯಾಕೆಂದ್ರೆ ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಒಂದು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಒಂದು ಕನ್ಸ್ಕಟ್ಟಿ ಒಂದು ಸೂತ್ರಧಾರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. ಮೇ 9ನೇ ತಾರೀಕು ದಯವಿಟ್ಟು ಎಲ್ಲ ಪ್ರೀತಿಯ ಕನ್ನಡಿಗರು ಚಂದನ್ ಶೆಟ್ಟಿ ಅವರು ಎಷ್ಟು ಕಿಕ್ ಕೊಟ್ಟಿದ್ರು ಸಾಂಗ್ ಅಲ್ಲಿ, ಸಿನಿಮಾಲು ಕೂಡ ಅದೇ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಕ್ ಕೊಟ್ಟಿದ್ದಾರೆ. ಸೂತ್ರಧಾರಿ ಯಾರು ಅನ್ನೋದನ್ನ ಪ್ರತಿಯೊಬ್ಬ ಜೀವನದಲ್ಲೂ ಅವರ ಸ್ವಂತ ಜೀವನದಲ್ಲಿ ಇರ್ತದೆ. ಆ ಪ್ರತಿ ಸೂತ್ರಧಾರಿ ನೀವೂ ಆಗಿರಿ, ನಾವೂ ಆಗಿರ್ತೀವಿ. ಖಂಡಿತ ಆ ಪದಕ್ಕೆ ಒಂದು ಅರ್ಥ ಇದೆ. ಆ ಸಿನಿಮಾಗೆ ಏನ್ ಅರ್ಥ ಇದೆ ಅಂತ ಮೇ 9ಕ್ಕೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀವಿ.